ಆಮೇಲೆ ಅವ್ರಿಗೆ ಹೇಳ್ಬೇಕಾದ್ರೆ ಅಷ್ಟೇನೆ. ಸಮ್ ಟೈಮ್ ರವಿ ಸರ್ಗೆ ಒಂದ್ಸರಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತೀನಿ. ಸಂಜು ಬಾಬಾ, ರವಿ ಸಾರು ಮತ್ತೆ ರಮೇಶ್ ಸರ್ ಇದ್ರು. 3 ಜನದ್ದು ಸೀನ್ ತೆಗಿತಾ ಇದ್ದೀನಿ. ಸೀನ್ ತೆಗಿಬೇಕಾದ್ರೆ ಅವನು ಸಂಜು ಬಾಬಾ ಮತ್ತೆ ಎಲ್ಲರೂ ಕ್ಲೋಸ್ ಅಲ್ವಾ, ಮಾತಾಡ್ತಾ ಇದ್ರು. ಸೊ ಎಲ್ಲ ಆದ್ಮೇಲೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಒನ್ ಮೋರ್ ಪ್ಲೀಸ್ ಒನ್ ಮೋರ್. ಆಮೇಲೆ ರವಿ ಸರ್ ಬಂದಲ್ಲ, ಯಾಕೋ ನನ್ನ ಮಗನೇ ಕನ್ನಡಕ್ಕೊಂದು ಶಾರ್ಟ್ ತೆಗಿತೆ, ತಮಿಳಿಗೊಂದು ಸಾಕ್ತೈತೆ, ಹಿಂದಿ ಈ ತರ ಬೇಕು ಅಂತ ಮಾಡ್ತೀನಿ. ಇಲ್ಲೆಲ್ಲ ಸರ್ ಟೈಮಿಂಗ್ಸು, ಮ್ಯೂಸಿಕ್ ಇದು ಟೈಮಿಂಗ್ಸು. ನಾನು ತಲೆ ಜುಟ್ಟ ಹಿಡ್ಕೊಂಡು ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೇನು ಅನ್ಕೊಂಡು ಅಂದ್ರೆ ನನಗೆ ಎಷ್ಟು ಪ್ರೀತಿಯಿಂದ ಅವರು ಎಷ್ಟು ಇದರಿಂದ ನನಗೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಸರ್ ನೀವು ಬೇಕು ನನ್ನ ಸಿನಿಮಾಗೆ ಸರ್, ನಾಟ್ಲಿಕ್ಕೆ ಅದ್ಭುತವಾಗಿ ಹೆಂಗೆ ಅಂತೀರ, ನೀವು ನನಗೆ ಸಿನಿಮಾಗೆ ಬೇಕು ಸರ್ ಪ್ಲೀಸ್ ಅಂತ ಕೇಳಿದ್ರೆ, ಸರಿ ಯಾವಾಗ ಬೇಕು ಹೇಳೋ ಬರ್ತೀನಿ. ಕತೆ ಕೇಳಲಿಲ್ಲ ರವಿ ಸರ್, ಏನೂ ಹೇಳಿಲ್ಲ, ಯಾವಾಗ ಬೇಕು ಹೇಳೋ ಬರ್ತೀನಿ ಅಂತ ಯಾಕೆ ಸೋಮ್ಯಾನ್. ಅದಕ್ಕೆ ಇಡೀ ಇಂಡಿಯಾದಲ್ಲಿ ಆ ಟೈಮಲ್ಲಿ ಈ ಟಿಲ್ ಕೆನಾಟ್ ಅವ್ರ ಥರ ಮೇಕಿಂಗ್ ಮಾಡೋದು, ಅವ್ರ ಥರ ಸಾಂಗ್ಗಳು ತೆಗಿಯೋದು ಇವತ್ತಿನವರೆಗೂ ಯಾರು ಹುಟ್ಟೂ ಇಲ್ಲ, ಮುಂದೆ ಹುಟ್ಟಕ್ಕೂ ಆಗಲ್ಲ. ಸೊ ಆ ಥರದವ್ರು, ಯಾಕಂದ್ರೆ ನಾವೆಲ್ಲ ಐತಿ ಇನ್ನ ಕಾಲೇಜ್ಗೆ ಹೋಗಿರ್ಲಿಲ್ಲ. ನಾನು ಸುಮಾರು ಸರಿ ಹೇಳಿದ್ದೀನಿ ಅವ್ರಿಗೆ ಇದನ್ನ. ಅವ್ರ ಸಿನಿಮಾಗಳನ್ನ ವಿಡಿಯೋ ಕ್ಯಾಸೆಟ್ ಗೊತ್ತಿರ್ಬೇಕು ನಿಮ್ಗೆ. ಅವಾಗೆಲ್ಲ ಪೈರಿಸಿ ವಿಡಿಯೋ ಕ್ಯಾಸೆಟ್ ರಾಮಾಚಾರಿ ಬಂದಿತ್ತು ಸಿನಿಮಾ. ಆ ಪೈರಿಸಿ ವಿಡಿಯೋ ತಂದ್ಬಿಟ್ಟು ಒಂದು ಹೌದು ವಿಸಿಡಿ ಒಂದು ಊರಲ್ಲಿ ಮಧ್ಯ ರೋಡಲ್ಲಿ ಹಾಕ್ಬಿಟ್ಟು ಹುಡುಗರನ್ನ ಹೇಳ್ಸಿರುವೆ, ಆ ಮೂಲೆಯಲ್ಲಿ ಒಬ್ಬ ಇರಿ, ಈ ಮೂಲೆಯಲ್ಲಿ ಒಬ್ಬ ಇರಿ, ಈ ಮೂಲೆಯಲ್ಲಿ ಒಬ್ಬ. ಯಾಕಂದ್ರೆ ಪೊಲೀಸರು ಬಂದ್ಬಿಟ್ಟು ಸೀಸ್ ಮಾಡ್ಬಿಟ್ರೆ ಅವಾಗೆಲ್ಲ ಪೈರಿಸಿ ಇರ್ಲಿಲ್ಲ. ಸೊ ಆತರ ಅವಾಗ ನಾವು ಆ ಏಜ್ ಇದಿತ್ತು. ಅದನ್ನ ಕದ್ದು ರಾಮಾಚಾರಿನ 4 ಸರಿ ಹಾಕಿದ್ದೆ ವಿಡಿಯೋದು. ಅದು ಹೆಂಗೆ ಅಂದ್ರೆ ಅದು ಪೈರಿಸಿ ವಿಸಿಡಿ, ಅದು ಗೆರೆ ಬರೋದು, ಚಿಕ್ಕ ಚಿಕ್ಕ ಗೆರೆ ಬರೋದು, ಆದ್ರೂ ಬಿಡ್ತಿರ್ಲಿಲ್ಲ. ಏನ್ ಅವ್ರ ಸ್ಟೈಲ್ ಪಂಚಾಯತ್ಕೊಂಡು ನಾವು ಡ್ಯಾನ್ಸ್ ಮಾಡೋದು ಹಿಂಗೆಲ್ಲ. ಅಂದ್ರೆ ಅಂಥವ್ರಿಗೆ ಹೋಗಿ ನಾನು ಡೈರೆಕ್ಟ್ ಮಾಡಿದೀನಿ ಅಂದ್ರೆ ನಾನೇ ಬೇಸ್ ಅನ್ಕೊಂತೀನಿ, ಹೋಗ ಬಡಿ ಮೈನೆ ಬಿಡ ಬಡಿ ಮೈನೆ ಅಂತ. ಸರ್ ಎಲ್ಲರೂ ಹಂಗೆ ಇದ್ದೀರಿ ಸರ್, ನೀವೆಲ್ಲರೂ ಹಂಗೆ ಸರ್. ನಿಮ್ ಸಿನಿಮಾ ಆಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಪುಣ್ಯ ಮಾಡಿರ್ಬೇಕು, ಅಥವಾ ನೀವು ಅಂತ ಎಲ್ಲರಿಗೂ ಡೈರೆಕ್ಷನ್ ಮಾಡ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಆಬ್ವಿಯಸ್ಲಿ ಖಂಡಿತ. ನನ್ಗೆ ಅದೇ ಯಾವಾಗ್ಲೂ ಖುಷಿ. ರಮೇಶ್ ಸರ್ ಇರ್ಬೋದು, ರವಿಚಂದ್ರ ಸರ್ ಇರ್ಬೋದು, ಸಂಜು ಬಾಬಾ ಇರ್ಬೋದು. ಸಂಜು ಬಾಬಾ ಅವ್ರನ್ನ ಲೆಕ್ಕ ಹಾಕೊಂಡ್ರೆ ನೀವು ದಿನಕ್ಕೆ ಮಿನಿಮಮ್ 3 ಶೋ ಇಲ್ಲ 4 ಶೋ ನೋಡ್ತಾ ಇದೆ. 1 ಟಿಕೆಟ್ ತಗೊಳ್ಳೋದು ಮಾರ್ನಿಂಗ್ ಹೋಗಿ ಕಳ್ನಾಯಕು, 1 ಟಿಕೆಟ್ ತಗೊಂಡು ತಿರ್ಗಾ ಅದನ್ನ SLC ಎಕ್ಸಾಮ್ ಮುಗ್ದಿತ್ತು ನಂದು. SLC ಎಕ್ಸಾಮ್ ಮುಗಿದು ಬಂದ್ಬಿಟ್ಟಿದೆ ಬೆಂಗಳೂರಿಗೆ. ತಿರ್ಗಾ ಅದನ್ನ ಬ್ಲಾಕ್ ಮಾಡಿಬಿಟ್ಟು ತಿರ್ಗಾ ಹೋಗೋದು, ತಿರ್ಗಾ ಅದನ್ನ ಒಂದು ಬ್ಲಾಕ್ ಮಾಡಿ ದುಡ್ಡು ಬೇಕಲ್ಲ, ಈಗ ನನ್ನ ಹತ್ರ ದುಡ್ಡಿಲ್ಲ. ಸೊ ಸಿನಿಮಾ ನೋಡಕ್ ದುಡ್ಡು ಕೊಡ್ತಾರೆ. ಹಿಂಗೆ ಡೈಲಿ 4 ಶೋಸ್ ಸಿನಿಮಾ ನೋಡ್ತೀನಿ ನಾನು. ಹೌದು, ನಾನು ಹೇಳಿದೆ ಬಾಬಾ ಹಿಂಗ್ ನೋಡ್ದೇನಂತ. ಕ್ಯಾ ಪ್ರೇಮ್ ಸಾರ್ ಅಂತ ನನಗೆ ಅವರು ಪ್ರೇಮ್ ಸಾರ್ ಅಂದ್ರು. ನನಗೆ ನಾನು ಹೇಳಿದೆ, ನನಗೆ ಪ್ರೇಮ್ ಸಾರ್ ಅನ್ಬೇಡಿ ದಯವಿಟ್ಟು, ಪ್ರೇಮ್ ಸಾರ್ ಇವಾಗ ಡೈರೆಕ್ಟರ್ ವಾಟ್ ಮ್ಯಾನ್ ಅಂದ್ರೆ ಈ ತರ. ಅಂದ್ರೆ ನಮ್ಗೊಂದು ಹೆಮ್ಮೆ ಅವಾಗ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಇದನ್ನೆಲ್ಲ ಫುಲ್ಫಿಲ್ ಮಾಡಿದ ಕೆವಿನ್ ಪ್ರೊಡಕ್ಷನ್. ಎಕ್ಸಾಕ್ಟ್ಲಿ. ಮೇಕಿಂಗ್ ನೀವೇನು ಕೇಳಿ ಗೊತ್ತಾಗುತ್ತೆ, ಆ ದುರಿತನ, ಆ ಸೆಟ್ಗಳು, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ, ಎಷ್ಟು ಅದ್ದುರಿತನ. ಅಬ್ವಿಯಸ್ಲಿ ನಾನು ಯಾವಾಗ್ಲೂ ನಾನು ಯಾಕೆ ಅವ್ರ ಬಗ್ಗೆ ಹಂಗೆ ಮಾತಾಡ್ತೀನಿ ಕೆವಿನ್ ಅವ್ರ ಬಗ್ಗೆ ಅಂದ್ರೆ, ಬಿಕಾಸ್ ಇವಾಗಿನ ಟ್ರೆಂಡ್ ಸಿನಿಮಾಗೆ, ಇವಾಗಿನ ಇದಕ್ಕೆ ಸೊ ಇಷ್ಟು ಖರ್ಚು ಮಾಡಿ ಇಷ್ಟು ಅದ್ಭುತದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ಯಾಷನೇಟ್ ಸಿನಿಮಾ ಮಾಡಿರೋದು ಕೆವಿನ್ ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ ಇರಬೇಕು. ಅಂಥವ್ರು ಇರಬೇಕು. ಅದರಿಂದ 100 ಸಿನಿಮಾಗಳು ಮಾಡಬೇಕು ಬೇಸಿಕ್. ಎಕ್ಸಾಕ್ಟ್ಲಿ. ಮತ್ತು ಇನ್ನೊಂದು ನಂಗೆ ಅನಿಸಿದ್ದು, ಈ ಮಚ್ಚಲಕ್ಷ್ಮಿ ಅಂತ ಈ ಕ್ಯಾರೆಕ್ಟರ್ನ ಯಾವ ಥರ ನೀವು ಅಂದರೆ ಡಿಸೈನ್ ಮಾಡಿದ್ದು, ಅಥವಾ ಯಾವಾಗ ಈ ಥರ ಅನಿಸಿದ್ದು ನಿಮಗೆ? ನಾವು ಕತೆ ಮಾಡಿದಾಗ್ಲೇ ಒಂದು ಕ್ಯಾರೆಕ್ಟರ್ ಇರ್ತದು, ಕತೆ ಮಾಡಿದಾಗ್ಲೇ. ಸೊ ಆಪೋಸಿಟ್ ಕ್ಯಾರೆಕ್ಟರ್ ಬೇಕು. ಈಗ ಧ್ರುವ ಅಷ್ಟು ಒಂದು ಶಾರ್ಪ್ ಇದ್ದಾನೆ. ಸೊ ಆಮೇಲೆ ಈ ಕ್ಯಾರೆಕ್ಟರ್ ಹಂಗಿದೆ, ಮಚ್ಚಲಕ್ಷ್ಮಿ ಹೆಸರೇ ಮಚ್ಚಲಕ್ಷ್ಮಿ. ಓಕೆ, ಈ ಮಚ್ಚಲಕ್ಷ್ಮಿ ಎಲ್ಲಿಂದ ಬಂತು ಅಂತಂದ್ರೆ, ಪಾಪ ಇಸ್ ನೋ ಮೋರ್. ಅವನು ನಮ್ಮ ಹುಡುಗ ನನ್ನ ಹತ್ರ ಒಂದು ಸುಮಾರು ಒಂದು 7-8 ವರ್ಷದಿಂದ ಡ್ರೈವರ್ ಆಗಿದ್ದ. ಡ್ರೈವರ್ ಅನ್ಬಾರ್ದು, ನಮ್ಮ ಹುಡುಗ. ಓಕೆ, ಸೊ ಇದ್ದ ನೋ ಮೋರ್. ಈಗ ಜಸ್ಟ್ ಇನ್ನೊಂದು ಒಂದು 2 ತಿಂಗಳು ಆಯ್ತೇನೋ, ನೋ ಮೋರ್. ಅವನು ಹುಡುಗಿ ಒಂದು ಲವ್ ಮಾಡಿದ್ದ ಒಂದು ಟೈಮಲ್ಲಿ ಶ್ರೀರಾಮ್ಪುರದಲ್ಲಿ. ಆ ಹುಡುಗಿ ಕತೆ ಯಾವಾಗಲೂ ಹೇಳ್ತಿದ್ದೆ ನನಗೆ, ನನಗೆ ಹಿಂಗೆ ಅಂತಂದರೆ, ಅಣ್ಣ ಈ ಥರ ನಾನು ಗಾಡಿ ಅವತ್ತು ಬರಲಿಲ್ಲ, ಯಾಕೋ ಬರಲಿಲ್ಲ ಅಂತಂದರೆ, ಬಾಸ್ ನಮ್ಮ ಹುಡುಗಿ ಇವತ್ತು ಬತ್ತಿನಿಂದಲೂ ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಡೈರೆಕ್ಟಾಗಿ ಹೇಳುವ ನನಗೆ, ನಮ್ಮ ಹುಡುಗಿ ಬತ್ತಿನಿಂದಲೂ ಅವಳಿಗೆ ಐಸಿಮ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಹೋಗ್ಬಿಟ್ಟಿದೆ ಬಸ್. ಸರ್ ನಮ್ಮ ಹುಡುಗಿ ಬತ್ತಿನಿಂದ ಇನ್ನೊಂದು ದಿವಸ ಹೇಳುವ, ನಮ್ಮ ಹುಡುಗಿ ಬತ್ತಿನಿಂದ ಅವಳಿಗೆ ಚೂಡಿದಾರ ಕೊಡಿಸ್ಬೇಕಾಯ್ತು, ಹಬ್ಬ ಇತ್ತು ಅದಕ್ಕೆ. ಇಲ್ಲ ಯಾರೋ ಅವಳು ಫೋಟೋ ತೋರಿಸಿದೆ ನನಗೆ. ಆಮೇಲೆ ಯಾವ್ದು, ಅದೇ ಬಸ್ ಮಚ್ಚಲಕ್ಷ್ಮಿ ಅಂದ್ಬಿಟ್ಟು ಅವಳು. ಸೊ ಆ ಹೆಸರನ್ನ, ಸೊ ಆ ಕ್ಯಾರೆಕ್ಟರ್ ಹೆಸರನ್ನ ತಗೊಂಬಂದು ಇಟ್ಟಿದ್ದು ನಾನು. ಐ ಆಮ್ ನಾಟ್ ಎ ಕ್ರಿಯೇಟರ್, ಒಬ್ಬ ಕಳ್ಳ ನಾನು ಬೇಸಿಕಲಿ. ನಾನು ಹೇಳ್ಕೊಬೇಕಾದ್ರೆ ಎಲ್ಲ ಹೇಳ್ಕೊಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಸೊ ಆ ಕ್ಯಾರೆಕ್ಟರ್ನ ಎತ್ಕೊಂಬಂದು ಅದನ್ನು ಈ ನೇಮ್ಗೆ
ಮಚ್ಚಲಕ್ಷ್ಮಿ ಅಂತ ಇಟ್ವಿ. ಯಾಕೆ ಮಚ್ಚಲಕ್ಷ್ಮಿ ಅಂತ ಇಟ್ವಿ ಅಂದರೆ ಅವಳು ಮಾತಾಡೋ ರೀತಿ ಇದೆಯಲ್ಲ, ಹರಿತವಾಗಿದೆ ಅಷ್ಟೊಂದು. ಎಸ್, ಯಾ ಅದಕ್ಕೆ ಇಟ್ವಿ ಅದನ್ನ. ಆಮೇಲೆ ಆ ಪಾತ್ರ ಇದೆಯಲ್ಲ, ಹೊರಗಡೆ ಬಂದಾಗ ಥಿಯೇಟ್ರಿಂದ ಆ ಪಾತ್ರ ಎಲ್ಲರಿಗೂ ಮಂಡ್ಯಲ್ಲಿರುತ್ತೆ. ಅಬ್ಬಾ ಏನು ಮಾಡಿದ ಈ ಹುಡುಗಿ. ನಮ್ಮ ಹುಡುಗಿ ಆಕ್ಚುಲಿ ಆ ಮಾಸ್ತರ್ನ ಸಿಕ್ಕಾಪಟ್ಟೆ ಎದುರಿಸ್ಬಿಟ್ಟಿರಲ್ಲ, ಹಾ, ಹಾ. ಯಾವ್ಯಾವ ಎದುರಿಸಿದಾರೆ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ಲು, ಅದನ್ನ ಚೆನ್ನಾಗಿ ಮಾಡಿದ್ಲು. So, ಇಲ್ಲ try ಚೆನ್ನಾಗಿ ಮಾಡಿ. ಮಾಡಿಸಿದ್ದಾರೆ. ಯಾಕಂದ್ರೆ ನನಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಂಗೆ ಆಗ್ತಿಲ್ಲ ಅಂದರೆ ಸರ್ ಪರ್ಫಾರ್ಮೆಂಟ್ ತೋರಿಸ್ತಿದ್ರು ಹಿಂಗೆ ಮಾಡಿ ಅಂತ. ನಾನು ಸುಮ್ಮನೆ ಕಾಪಿ ಮಾಡ್ತಿದ್ದೆ ಅಷ್ಟೇ. ಸೊ ನಾನು ಪ್ರತಿಯೊಂದು ಚಿಕ್ಕ ಚಿಕ್ಕ ವಾಯ್ಸ್ ಮಾಡ್ಯುಲೇಷನ್ ಆಗಿರಲಿ, ಎಸ್ಪೆಷಲಿ ಡಬ್ಬಿಂಗಲ್ಲಂತೂ ಐ ವಾಸ್ ಇರೋ ಸತ್ಯ ಹೇಳ್ಬಿಡು ಮಗ, ಡಬ್ಬಿಂಗ್ ಏನು. ತುಂಬ ಭಯ ಆಗ್ತಿತ್ತು ನನಗೆ. ಬಟ್ ಸರ್ ಒಳಗಡೆ ಇಂಜಿನಿಯರ್ ಅವ್ರ ಜೊತೆ ಇದ್ರು. ಸರ್ ಪ್ಲೀಸ್ ಇಲ್ಲಿ ಬನ್ನಿ ಒಂದ್ಸತಿ ಮಾಡಿ ತೋರಿಸಿ, ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ಸರ್ ಒಂದ್ಸತಿ ನಾನು ಡಬ್ಬಿಂಗ್ ಮಾಡಿ ನನಗೆ ಇಲ್ಲ ಈ ಥರ ಮಾಡ್ಯುಲೇಷನ್ ಮಾಡಬೇಕು ಅಂತ ನಂಗೆ ತೋರಿಸ್ತಿದ್ರು. ಸೊ ಅದನ್ನ ಕಾಪಿ ಮಾಡ್ತಿದ್ದೆ